ಕಲಿದೇವನಿಗೆ ದತ್ತಿ ಕೊಟ್ಟಿದ್ದಾನೆ ಮಾದಿರಾಜ. ಆದದ್ದರಿಂದ ಕಲಿದೇವ, ದೇವರಾಜ, ಕಲಿದೇವ, ಹಾಲ ಬಸವಿದೇವ ಹಿಂಗೆ ಹೆಸರುಗಳು ಅವ್ರ ಮಂತ್ರದಲ್ಲಿದ್ದಾವೆ, ಅರ್ಜುನವಾಡ ಶಿಲಾಶಾಸನದಲ್ಲಿದೆ. ಮಕ್ಕಳಿಗೆ ಕಲಿದೇವ ಅಂತ ಯಾಕೆ ಹೆಸರಿಟ್ಟಿರ್ತಾರೆ? ಮನೆ ದೇವರು ಕಲಿದೇವ ಅಂತ ಇರ್ತದೆ. ಹೀಗಾಗಿ ಇಂಥ ಅರ್ಜುನವಾಡ ಶಿಲಾಶಾಸನದ ಆಧಾರದಿಂದ ಮತ್ತು ಮನುಗುಳಿಯಲ್ಲಿ, ಮಣಿಂಗವಳ್ಳಿಯಲ್ಲಿ ಕಲಿದೇವರ ದೇವಾಲಯವನ್ನು ನಿರ್ಮಾಣ ಮಾಡಿರುವುದರಿಂದ ಮಾದಿರಾಜನ 3 ದತ್ತಿ ಶಾಸನಗಳು ಮಣಿಂಗವಳ್ಳಿಯಲ್ಲಿ ಸಿಗುವುದರಿಂದ ಬಾಗೇವಾಡಿಯಲ್ಲಿ ಯಾವುದೇ ರೀತಿ ದತ್ತಿ ಶಾಸನಗಳು ಮಾದಿರಾಜನ ಹೆಸರಲ್ಲಿ ಸಿಗದೇ ಇರುವುದರಿಂದ ಕವಿಗಳು ಉದ್ದೇಶಪೂರ್ವಕವಾಗಿ ಬಸವರಾಜನನ್ನ ಮಣಿಂಗವಳ್ಳಿಯಿಂದ ಬಾಗೇವಾಡಿಗೆ ಶಿಫ್ಟ್ ಮಾಡಿದರು. ಯಾಕೆ? ಅದಕ್ಕೆ ಅನೇಕ ಕಾರಣಗಳಿದೆ. ಇದೆಲ್ಲ ಈ ಸಣ್ಣ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಸಿಗ್ತಾವೆ. ಇಷ್ಟು ತಿಳ್ಕೊಳ್ಳಿ. ಬಸವರಾಜನ ತಂದೆ ಮಾದಿರಾಜ ಮಣಿಂಗವಳ್ಳಿಯವನು, ಇಂಗಳೇಶ್ವರ ಬಾಗೇವಾಡಿಯವನಲ್ಲ. ಇದು 100ಕ್ಕೆ 100 ಸತ್ಯವಾದ ವಿಚಾರ. ಶಾಸನಗಳಿಂದ ಇದು ಸಿಗ್ತದೆ. ಮತ್ತು ಬಸವರಾಜನಿಗೆ ಬಹಿಷ್ಕಾರ ಹಾಕದಂತವನು ಸ್ವತಃ ತಂದೆ ಮಾದಿರಾಜ, ಬೇರೆ ಯಾರೂ ಅಲ್ಲ. ಯಾಕೆ ಅಂತೇಳಿದ್ರೆ ಮಾದಿರಾಜ ಅಗ್ರಹಾರ ಮಣಿಂಗವಳ್ಳಿಯ 500 ಮುಖಂಡರ ನಾಯಕ. ಶಾಸನದಲ್ಲಿದೆ. ಅಗ್ರಹಾರದ ಮುಖಂಡ ಮಾದಿರಾಜ ಅಂತೇಳಿ 3 ಶಾಸನಗಳಲ್ಲಿದೆ. ಮತ್ತು ಅವನು ಕಲಿದೇವರ ದೇವಾಲಯವನ್ನ, ಕೇಶವ ದೇವಾಲಯವನ್ನ ಮಾದಿರಾಜ ಕಟ್ಟಿಸಿ ದತ್ತಿ ಕೊಡಿಸಿದ್ದಾನೆ. ಯಾರಿಂದ? ಬಸವರಸ ಮಂತ್ರಿಯಿಂದ. ಚಾಲುಕ್ಯ ಜಗದೇಕ ಮಲ್ಲನ ಬಸವರಸ ಮಂತ್ರಿ ಅಂತ ಇದ್ದಾನೆ. ಅವನು ಮಂತ್ರಿಯಾಗಿದ್ದವನು. ಇವರಾಗಿವಳ್ಳಿಯಿಂದ ಸ್ವತಃ ತಂದೆ ಬಹಿಷ್ಕಾರ ಹಾಕಿ ಓಡಿಸಿದ. ಬಹಿಷ್ಕಾರ ಹಾಕಿ ಓಡಿಸಿದ್ರಿಂದ ಯಾವ ಊರಿನಲ್ಲಿಯೂ ಬ್ರಾಹ್ಮಣರು ಬಸವರಾಜನನ್ನ ಹಿಂಬಿಟ್ಕೊಳ್ಳಿಲ್ಲ. ಅನ್ನ, ನೀರು, ಆಶ್ರಯಕ್ಕೆ ತೊಂದರೆ ಬಂತು. ಆದ ಕಾರಣ ಎಲ್ಲಿಯೂ ತನಗೆ ಆಶ್ರಯ ಸಿಗದೇ ಇದ್ದದ್ದರಿಂದ ಕಪ್ಪಡಿ ಸಂಗಮಕ್ಕೆ ಬಂದರು. ಕಾರಣ ಏನು ಅಂದರೆ, ಕಪ್ಪಡಿ ಸಂಗಮ ದೇವಾಲಯ ಏನದಲ್ಲ, ಅದು ನವನಾಥ ಸಿದ್ಧರ ದೇವಾಲಯ. ಅತಿವರ್ಣಾಶ್ರಮದವರು ನಿರ್ಮಾಣ ಮಾಡಿರ್ತಕ್ಕಂಥ, ನೋಡ್ಕೊಳ್ತಕ್ಕಂಥ ದೇವಾಲಯ. ಅಲ್ಲಿ ನವನಾಥ ಸಿದ್ಧ ಪರಂಪರೆಯವರು ಆ ದೇವಾಲಯದಲ್ಲಿ ಇದ್ದುಕೊಂಡು ಪೂಜೆ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಕಪ್ಪಡಿ ಸಂಗಮದಲ್ಲಿದ್ದರು. ಅದಕ್ಕೆ ಕಪ್ಪಡಿ ಅಂತ ಕರೆದದ್ದು. ಕಪ್ಪಡಿ ಅಂತ ಹೇಳಿದ್ರೆ ತುಂಡು ಬಟ್ಟೆಗಳನ್ನು ಉಟ್ಕೊಳ್ತಕ್ಕಂಥವ್ರು. ಹೆಸರು ಕೂಡ ನೋಡಿ ಹೇಗಿದೆ, ಕಪ್ಪಡಿ ಅಂದ್ರೆ ತುಂಡು ಬಟ್ಟೆಗಳನ್ನು ಉಟ್ಕೊಳ್ತಕ್ಕಂಥವ್ರು. ಹಂಗಂದ್ರೆ ಏನು? ಬೈರಾಗಿಗಳು, ವಿರಾಗಿಗಳು. ಅವರು ರಾಜಗುರುಗಳಲ್ಲ. ಅವ್ರೇನಿದ್ರಲ್ಲ, ಇವರೇನಿದಾರಲ್ಲ ಅಗ್ರಹಾರದ ವೈದಿಕರು, ಇವರೆಲ್ಲ ರಾಜರಿಗೆ ಗುರುಗಳು. ಯಜ್ಞ ಯಾಗವನ್ನು ಮಾಡಿಸ್ತಕ್ಕಂಥವ್ರು ಮಾದಿರಾಜ.